ಓಂ ಶಾಂತಿ. ಡೇಟ್ ಆಗಿದೆ 4/3/1986. ಅವ್ಯಕ್ತ ಮುರಳಿ ಬಾಪ್ದಾದ ಮಧುಬನ. ಮಹಾವಾಕ್ಯ ಆಗಿದೆ, ಸರ್ವಶ್ರೇಷ್ಠ ನೈ ರಚನಾ ಕಾ ಫೌಂಡೇಶನ್, ನಿಸ್ವಾರ್ಥ ಸ್ನೇಹ ಅಂತ ಹೇಳ್ತಾರೆ ಬಾಬಾ. ಸರ್ವಶ್ರೇಷ್ಠ ಹೊಸ ರಚನೆಯ ಫೌಂಡೇಶನ್ ಆಗಿದೆ ನಿಸ್ವಾರ್ಥ ಸ್ನೇಹ ಅಂತ ಹೇಳ್ತಾರೆ ಬಾಬಾ. ಸರ್ವ ಸ್ನೇಹಿ ಬಾಪ್ದಾದ ಬೋಲೆ, ಎಲ್ಲರ ಸ್ನೇಹಿ ಬಾಪ್ದಾದ ಹೇಳ್ತಾರೆ, आज बाप दादा अपने श्रेष्ठ आत्माओं की रचना को देख हर्षित हो रहे हैं. ಇಂದು ಬಾಪ್ ದಾದ ತಮ್ಮ ಶ್ರೇಷ್ಠಾತ್ಮಗಳ ರಚನೆಯಿಂದ ನೋಡಿ ಬಾಬಾಗೆ ಖುಷಿ ಆಗ್ತಿದೆ, ಹರ್ಷಿತ ಆಗ್ತಾರೆ. यह श्रेष्ठ व नई रचना सारे विश्व में सर्वश्रेष्ठ है और अति प्रिय है. ಬಾಬಾ ಹೇಳ್ತಾರೆ, ಈ ಶ್ರೇಷ್ಠ ಅಥವಾ ಹೊಸ ರಚನೆ ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠ ಆಗಿದೆ ಮತ್ತು ಎಲ್ಲರಿಗೂ ಪ್ರಿಯ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಪವಿತ್ರ ಆತ್ಮಾओं की रचना है. ಯಾಕೆ ಇಷ್ಟು ಶ್ರೇಷ್ಠ ಅತಿ ಪ್ರಿಯ ಅಂತಂದರೆ ಇದು ಪವಿತ್ರ ಆತ್ಮಗಳ ರಚನೆ ಅಂತ ಹೇಳ್ತಾರೆ ಬಾಬಾ. ಪವಿತ್ರ ಆತ್ಮ होने के कारण अभी बाप दादा को प्रिय हो और अपने राज्य में सर्व के प्रिय होंगे. ಬಾಬಾ ಹೇಳ್ತಾರೆ, ಪವಿತ್ರಾತ್ಮ ಆಗಿರುವುದರ ಕಾರಣ ಈಗ ಬಾಪ್ ದಾದಾರವರಿಗೆ ಪ್ರಿಯ, ಮುಂದೆ ರಾಜ್ಯದಲ್ಲಿನೂ ಕೂಡ ಎಲ್ಲರಿಗೂ ಪ್ರಿಯ ಆಗ್ತಾರೆ. ದ್ವಾಪರ ಮೇ ಭಕ್ತೋಂಕೆ ಪ್ರಿಯ ದೇವಾತ್ಮಾಯೇ ಬನೆಂಗೆ. ದ್ವಾಪರದಲ್ಲಿ ಭಕ್ತರಿಗೆ ಯಾರು ಪ್ರಿಯ ಆಗಿರ್ತಾರೆ? ದೇವಾತ್ಮಗಳು. ಬಾಬಾ ಹೇಳ್ತಾರೆ, ಇಸ್ ಸಮಯ ಹೋ ಪರಮಾತ್ಮ ಪ್ರಿಯ. ಈಗ ನಾವು ಯಾರಿಗೆ ಪ್ರಿಯ ಆಗಿದ್ದೀವಿ? ಪರಮಾತ್ಮನಿಗೆ. ಭಲೆ ಹೊರಗಿನ ಜಗತ್ತಿನವ್ರು ಏನು ಅಂದ್ಕೊಳ್ತಾರೆ, ನಮ್ಮನ್ನು ಏನೇನೋ ಅನ್ಕೋತಾರೆ, ಆದರೆ ಪರಮಾತ್ಮನಿಗೆ ನಾವು ಪ್ರಿಯ. ಜೀವನದ ಮುಖ್ಯ ಉದ್ದೇಶ ಏನು? ಪರಮಾತ್ಮನಿಗೆ ಪ್ರಿಯ ಆಗೋದೆ. ಬ್ರಾಹ್ಮಣಾತ್ಮ ಈ ಸದ್ಯದ ಸಮಯದಲ್ಲಿ ಪರಮಾತ್ಮನಿಗೆ ಪ್ರಿಯ ಆತ್ಮಗಳು ಯಾರು? ಬ್ರಾಹ್ಮಣ ಆತ್ಮಗಳು. ಅವ್ರು सतयुग त्रेता में होंगे राज्य अधिकारी परम श्रेष्ठ दैवी आत्माएं और द्वापर से अब कलयुग तक बनते हो पूज्य आत्माएं. ನೀವೆಷ್ಟು ಶ್ರೇಷ್ಠ ತಿಳ್ಕೊಳ್ರಿ ಅಂತಾರೆ ಬಾಬಾ. ಈಗ ಸಂಗಮಯುಗದಲ್ಲಿ ಪರಮಾತ್ಮನಿಗೆ ಪ್ರಿಯ ಬ್ರಾಹ್ಮಣ ಆತ್ಮಗಳು ನಾವು, ಮತ್ತು ಸತ್ಯುಗ ಮತ್ತು ತ್ರೇತಾದಲ್ಲಿ ಆಗ್ತೀವಿ ರಾಜ್ಯದ ಅಧಿಕಾರಿಗಳಾಗ್ತೀವಿ. ಪರಮಶ್ರೇಷ್ಠ ದೇವಿ ಆತ್ಮ ಮತ್ತು ದ್ವಾಪರದಿಂದ ಇಲ್ಲಿವರೆಗೆ ಕಲಿಯುಗದವರೆಗೆ ಏನಾಗ್ತೀವಿ ನಾವು? ಪೂಜ್ಯ ಆತ್ಮಗಳಾಗ್ತೀವಿ. ತೀನೋ ಮೇ ಸೆ ಶ್ರೇಷ್ಠ ಹೋ. ಮೂರು ಕಾಲಗಳಲ್ಲಿ ನೀವೇನಾಗಿದ್ದೀರಾ? ಶ್ರೇಷ್ಠ ಇದ್ದೀರಾ. ಬಾಬಾ ಹೇಳ್ತಾರೆ, ಇಸ್ ಸಮಯ ಪರಮಾತ್ಮ ಪ್ರಿಯ ಬ್ರಾಹ್ಮಣ್. ಈ ಸಮಯದಲ್ಲಿ ಪರಮಾತ್ಮನಿಗೆ ಪ್ರಿಯ ಬ್ರಾಹ್ಮಣಾತ್ಮಗಳು. ಬ್ರಾಹ್ಮಣ್ಸೋ ಮುಂದೆ फरिश्ता आत्माएं. इस समय की श्रेष्ठता के आधार पर सारा कल्प श्रेष्ठ रहते रहो. ಈ ಸಮಯದಲ್ಲಿ ನೀವು ಬಾಬಾನ ಮಕ್ಕಳಾಗಿರೋದ್ರಿಂದ, ಬ್ರಾಹ್ಮಣ ಆಗಿರುವುದರಿಂದ, ಶ್ರೇಷ್ಠ ಆಗಿರುವುದರಿಂದ ಇಡೀ ಕಲ್ಪದಲ್ಲಿ ನೀವೇನಿರ್ತೀರಾ? ಶ್ರೇಷ್ಠನೇ ಅಂತಾರೆ ಬಾಬಾ. ಶ್ರೇಷ್ಠ ರಚನೆಗಳು ನೀವು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, देख रहे हो कि इस लास्ट जन्म तक भी आप श्रेष्ठ आत्माओं का भक्त लोग कितना आह्वान कर रहे हैं. ಬಾಬಾ ಹೇಳ್ತಾರೆ, ನೋಡ್ತಿದ್ದೀರಾ? ಇಸ್ ಲಾಸ್ಟ್ ಜನ್ಮ ತಕ್, ಈ ಕೊನೆಯ ಜನ್ಮದವರೆಗೂ ಕೂಡ ತಾವು ಶ್ರೇಷ್ಠ ಆತ್ಮಗಳನ್ನು, ಭಕ್ತಾತ್ಮರು ಏನು ಮಾಡ್ತಾರೆ? ನಿಮ್ಮನ್ನು ಆಹ್ವಾನ ಮಾಡ್ತಾರೆ ಬಾ ಅಂತ ಹೇಳಿ. ಕಿತನಾ ಪ್ಯಾರ್ ಸೆ ಪುಕಾರ ಹೇ, ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ಕರೀತಾರೆ. जड़ चित्र जानते भी आप श्रेष्ठ आत्माओं की भावना से पूजा करते, भोग लगाते, आरती करते हैं. ಗೊತ್ತು ಏನು? ನಿಮ್ಮದು ಜಡಚಿತ್ರ ಅಂಥೇಳಿ ಮೂರ್ತಿ, ಫೋಟೋ ಎಲ್ಲವನ್ನೇ ಇಟ್ಟು ಏನು ಮಾಡ್ತಾರೆ? ಅವರು ಪ್ರೀತಿಯಿಂದ ಪೂಜೆ ಮಾಡ್ತಾರೆ, ಭೋಗ ಹಚ್ತಾರೆ, ಆರತಿ ಮಾಡ್ತಾರೆ.
आप डबल विदेशी समझते हो कि हमारे चित्रों की पूजा हो रही है. ನೀವು ಡಬಲ್ ವಿದೇಶಿಯನ್ನು ತಿಳ್ಕೊಂಡಿದ್ದೀರಾ, ನಮ್ಮ ಚಿತ್ರದ ಪೂಜೆ ಆಗ್ತಿದೆ. भारत में बाप का कर्तव्य चला है, इसलिए बाप के साथ आप सबके चित्र भी ಭಾರತ್ ಮೇ ಹಿ ಹೇ. ವಿದೇಶಿಯರಿಗೆ ಹೇಳ್ತಾರೆ ಬಾಬಾ, ನಿಮ್ಮದು ನನ್ನ ಜೊತೆ ಕರ್ತವ್ಯವನ್ನು ಮಾಡ್ತಿದ್ದೀರಾ, ಆದ್ದರಿಂದ ನಿಮ್ಮದೂ ಕೂಡ ಚಿತ್ರ ಎಲ್ಲಿದೆ, ಭಾರತದಲ್ಲಿದೆ, ಬೇರೆ ದೇಶದಲ್ಲಿ ಇಲ್ಲ. ಬೇರೆ ದೇಶದಲ್ಲಿ ಮೂರ್ತಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋದಿಲ್ಲ ಅವರು. ಎಲ್ಲ ಎಲ್ಲಿದೆ, ಭಾರತದಲ್ಲಿದೆ. ಯಹ ನಶಾ ತೋ ಹೈನ ಕಿ ಹಮ್ ಹಿ ಪೂಜ್ಯಾತ್ಮಾಯೇ ಹೇ. ನಶೆ ಇರಬೇಕಲ್ಲ ನಿಮಗೆ, ಇದೆಯಲ್ಲ, ನಾವೇನು ಪೂಜ್ಯ ಆತ್ಮರು. ಬಾಬಾ ಹೇಳ್ತಾರೆ, ಸೇವಾ ಕೆ ಲಿಯೇ ಚಾರೋ ಓರ್ ವಿಶ್ವ ಮೇ ಬಿಖರ್ ಗಯೇ ಥೇ. ಸೇವಾದ ಅನುಸಾರವಾಗಿ ಎಲ್ಲ ಕಡೆ ಸೇವೆ ಮಾಡಬೇಕು ಅಂತ ನೀವು ದೇವಾತ್ಮಗಳು ಇಡೀ ವಿಶ್ವದಲ್ಲೇ ಏನಾಗ್ಬಿಟ್ಟಿದ್ದೀರಿ, ಹರ್ಕೊಂಡು ಹೋಗಿದ್ರಿ ಅಲ್ಲೆಲ್ಲೇ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕೊಯ್ ಅಮೇರಿಕಾ ತೋ ಕೊಯ್ ಆಫ್ರಿಕಾ ಪਹੁಂಚ ಗಯೇ. ನೀವೆಲ್ಲ ಭಾರತದ ದೇವಾತ್ಮಗಳೇ ಸೇವೆ ಮಾಡುವುದಕ್ಕೋಸ್ಕರ ಅಮೇರಿಕಾ ಆಫ್ರಿಕಾಕ್ಕೆ ಹೋಗಿದ್ದೀರಾ. ಬಾಬಾ ಹೇಳ್ತಾರೆ, ಲೇಕಿನ್ ಕಿಸ್ ಲೇ ಗಯೇ ಹೋ, ಯಾತಕ್ಕಾಗಿ ಹೋಗಿದ್ದೀರಾ. ಇಸ್ ಸಮಯ ಸೇವಾಕ್ಕೆ ಸಂಸ್ಕಾರ ಸ್ನೇಹಕ್ಕೆ ಸಂಸ್ಕಾರ ಹೇ. ನಿಮ್ಮ ಹತ್ರ ಸೇವೆ ಸಂಸ್ಕಾರ, ಸ್ನೇಹದ ಸಂಸ್ಕಾರ ಇದೆ. ಸೇವಾಕ್ಕೆ ವಿಶೇಷತಾ ಹೀ ಹೇ ಸ್ನೇಹ. ಎಲ್ಲೇ ಯಾರದೇ ಆತ್ಮಗಳ ಸೇವೆ ಮಾಡಬೇಕು ಅಂತಂದರೆ ಮೊದಲೇ ಅವ್ರದ್ದು ಸ್ನೇಹ ಮಾಡ್ಕೋಬೇಕು. ಹಾಗೆ ಹೋಗಿ ಯಾರು ಪರಿಚಯ ಇಲ್ಲ ಏನಿಲ್ಲ, ಬರ್ರಿ ನಿಮಗೆ ಜ್ಞಾನ ಹೇಳ್ತೀನಿ ಅಂದರೆ ಕೇಳ್ತಾರೆ. ಮೊದಲೇನು ಮಾಡಬೇಕು, ಅವರಂತೆ ಹೋಗಬೇಕು. ಸ್ವಲ್ಪ ಹೋಗ್ಬೇಕು, ಹೋಗಿ ಹಿಡ್ಕೊಂಡು ಬರಬೇಕು, ಮತ್ತೆ ಪುರ ಆ ಕಡೆ ಹೋಗೋದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲೇನು ಮಾಡಬೇಕು, ಸ್ನೇಹ. ಜಬ್ ತಕ್ ಜ್ಞಾನ ಕೆ ಸಾಥ್ ರೂಹಾನಿ ಸ್ನೇಹ ಕಿ ಅನುಭೂತಿ ನಹಿ ಹೋತಿ ತೋ ಜ್ಞಾನ ಕೊಯ್ ನಹಿ ಸುನೇಗಾ ಹೇಳ್ತಾರೆ ಬಾಬಾ. ಎಲ್ಲಿಯವರೆಗೂ ನೀವು ಜ್ಞಾನದ ಜೊತೆಗೆ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸೋದಿಲ್ವೋ, ಜ್ಞಾನ ಯಾರೂ ಕೇಳೋದಿಲ್ಲ ಅಂತಾರೆ ಬಾಬಾ. आप सब डबल विदेशी बाप के बने तो आप सबका ಫೌಂಡೇಶನ್ ಕ್ಯಾ ರಹಾ. ಬಾಬಾ ಹೇಳ್ತಾರೆ, ನೀವು ಎಲ್ಲರೂ ಡಬಲ್ ವಿದೇಶಿ ತಂದೆ ಮಕ್ಕಳು ಆಗಿದ್ದೀರಾ, ಆದರೆ ತಮ್ಮ ಎಲ್ಲರ ಫೌಂಡೇಶನ್ ಏನಾಗಿದೆ, ಬಾಪ್ ಕಾ ಸ್ನೇಹ. ನೀವಿಲ್ಲಿ ಬಂದಿರೋ ಉದ್ದೇಶ ಏನು, ನೀವು ಹೆಂಗೆ ಬಂದ್ರಿ ಇಲ್ಲಿಗೆ ಅಂತಾರೆ ಬಾಬಾ. ನನ್ನ ಮೇಲೆ ನಿಮಗೆ ಸ್ನೇಹ ಇದೆ, ನನ್ನ ಸ್ನೇಹ ನಿಮ್ಮ ಮೇಲಿದೆ, ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಿ, ಇಲ್ಲಾಂದರೆ ನೀವು ಬರೋಂಗಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪರಿವಾರಕ ಸ್ನೇಹ, ಮತ್ತು ಬರೀ ತಂದೆಯ ಸ್ನೇಹ ಅಲ್ಲ, ಬ್ರಾಹ್ಮಣ ಪರಿವಾರ ಸ್ನೇಹ, ದಿಲ್ಕ ಸ್ನೇಹ, ಮತ್ತು ನಿಸ್ವಾರ್ಥ ಸ್ನೇಹ. ಮತ್ತು ಅವರೆಲ್ಲ ನಮ್ಗೆ ಹೆಂಗೆ ಸೇವೆ ಮಾಡ್ತಾರೆ, ನಾವೇನಾರು ಕೊಡ್ತೀವ ಅವ್ರಿಗೆ, ಎಷ್ಟು ಸೇವೆ ಮಾಡ್ತಾರಲ್ಲ ಅಲ್ಲಿ ಮಧುಬನವಾಸಿಗಳು, ಎಂಥ ಸ್ನೇಹ ಅದು, ಆ ನಿಸ್ವಾರ್ಥ ಸ್ನೇಹ ನೋಡಿ ನಾವು ಹೋಗ್ತೀವಿ. ಬಾಬಾ ಹೇಳ್ತಾರೆ, ಇಸ್ನೇ ಶ್ರೇಷ್ಠ ಆತ್ಮ ಬನಾಯ ತೋ ಸೇವಾ ಕಾ ಪೆಹಲಾ ಸಫಲತಾ ಕಾ ಸ್ವರೂಪ್ ಹುವಾ ಸ್ನೇಹ. ಬಾಬಾ ಹೇಳ್ತಾರೆ, ಇದು ಶ್ರೇಷ್ಠ, ಇವರು ನನ್ನನ್ನು ಶ್ರೇಷ್ಠ ಮಾಡಿದರು. ತೋ ಸೇವಾ ಕಾ ಪೆಹಲಾ ಸಫಲತಾ, ಸೇವೆಯ ಮೊದಲನೆಯ ಸಫಲತೆಯ ಸ್ವರೂಪ ಏನಾಗಿದೆ, ಸ್ನೇಹ. जब स्नेह में बाप के बन जाते हो तो फिर कोई भी ज्ञान की पॉइंट सहज स्पष्ट होती जाती. ಯಾವಾಗ ನೀವು ಬಾಬನ ಜೊತೆ ಸ್ನೇಹ ಇಟ್ಕೊಳ್ತೀರೋ, ಜ್ಞಾನದ ಪ್ರತಿಯೊಂದು ಪಾಯಿಂಟ್ ಸಹಜವಾಗಿ ಸ್ಪಷ್ಟ ಆಗ್ತದೆ. जो स्नेह में नहीं आता वह सिर्फ ज्ञान को धारण कर आगे बढ़ने में समय भी लेता. ಯಾರು ಸ್ನೇಹದಲ್ಲಿ ಇಲ್ವೋ ಅವರು ಕೇವಲ ಜ್ಞಾನ ಧಾರಣ ಮಾಡಿಕೊಂಡು ಮುಂದಕ್ಕೆ ಹೋಗೋಕ್ಕೆ ಸ್ವಲ್ಪ ಸಮಯ ತಗೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಮೆಹನತ್ ಭೀ ಲೇತಾ, ಸಮಯನೂ ತಗೊಳ್ತಾರೆ, ಪರಿಶ್ರಮನೂ ಹಾಕ್ತಾರೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಉನ್ಕಿ ವೃತ್ತಿ, ಯಾಕಂದರೆ ಅವ್ರ ವೃತ್ತಿನೇ ಆಗಿದೆ. ಕ್ಯೂ, ಅವ್ರ ವೃತ್ತಿ ಹೆಂಗಂದರೆ ಕ್ಯೂ, ಕ್ಯಾ, ಐಸಾ, ಕೈಸೆ, ಇಸ್ಮೇ ಜ್ಯಾದಾ ಚಲಿ ಜಾತಿ ಹೈ. ಕ್ಯೂ, ಕ್ಯಾ, ಕೈಸೆ, ಕಾ ಮಾಡ್ಕೋತ ಕೂತ್ವಿ ಅಂದರೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಮಮ್ಮ 15-16 ವರ್ಷ ಒಳಗೇ ನಂಬರ್ 1 ಆಗಬೇಕು ಅಂತಂದರೆ ಏನಿತ್ತು ಅವ್ರಿಗೆ,
ಬಾಬನ ಮೇಲೆ ಸ್ನೇಹ ಇತ್ತು, ನಿಸ್ವಾರ್ಥ ಸೇವೆ ಮಾಡ್ತಿದ್ರು, ಪ್ರೇಮ ಇತ್ತು ಬಾಬನ ಮೇಲೆ. ಅದಕ್ಕಾಗಿ ಅವರು नंबर 1. और स्नेह में जब लवलीन हो जाते तो स्नेह के कारण बाप का हर बोल स्नेही लगता. ನೋಡ್ರಿ, ನಾವು ಯಾರು ಹೊರಗಡೆ ಭಾಳ ಸ್ನೇಹ ಪ್ರೀತಿ ಫ್ರೆಂಡ್ ಮಾಡ್ಕೊಂಡಿರ್ತೀವಲ್ಲ, ಆ ಫ್ರೆಂಡನ ಮೇಲೆ ಪ್ರೀತಿ ಇತ್ತು ಅಂದರೆ ಅವ ಹೇಳಿದ್ದೆಲ್ಲ ನಮಗೆ ಚಲೋನೇ ಅನಿಸ್ತು, ಯಾವುದೇ ಕೆಟ್ಟ ಅನಿಸೋದೇ ಇಲ್ಲ. ಆಮೇಲೆ ಏನು ಮಾಡ್ತೀವಿ, ಹೂನು ಅಂದುಬಿಡ್ತೀವಿ, ಹೇಳಿದ್ದೆಲ್ಲ ಹ್ಞೂ ಅಂತ. ಆದರೆ ಇಲ್ಲಿ ಬಾಬನ ಮೇಲೆ ಸ್ನೇಹ ಇದ್ರೆ ಮಾತ್ರ ನಾವೇನು ಮಾಡ್ತೀವಿ, ಎಲ್ಲ ಹ್ಞೂ ಅಂತ. ಇನ್ನು ಹ್ಞೂ ಅನ್ನಕತ್ತಿಲ್ಲ ಅಂದ್ರೆ ಏನರ್ಥ, ಕಂಪ್ಲೀಟ್ ಬಾಬನ ಸ್ನೇಹ ಮಾಡ್ಕೊಂಡಿಲ್ಲ ಅಂತಲೇ ಅರ್ಥ ಅಂತಾರೆ ಬಾಬಾ. ಕ್ವಶನ್ ಅದ ನಮಗೆ, ಕ್ಯಾ, ಕ್ಯೂ, कैसे, ऐसा क्यों, ऐसा होना था, ಹಿಂಗಿದೆ ಅಂತಾರೆ ಬಾಬಾ. और स्नेह में जब लवलीन हो जाते तो स्नेह के कारण बाप का हर बोल स्नेह ही लगता. ಕ್ವಶನ್ ಸಮಾಪ್ತ हो जाते हैं. ಸ್ನೇಹದಲ್ಲಿ ಪ್ರಶ್ನೆಗಳಿರೋದಿಲ್ಲ. ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ಪ್ರಶ್ನೆಗಳು ಸಮಾಪ್ತಿ ಆಗ್ತವೆ. ಬಾಬಾ ಹೇಳ್ತಾರೆ, बाप का स्नेह आकर्षित करने के कारण क्वेश्चन करेंगे तो भी समझने के रूप से करेंगे. ಬಾಬಾ ಹೇಳ್ತಾರೆ, ತಂದೆಯ ಆಕರ್ಷಣೆ, ಸ್ನೇಹದ ಆಕರ್ಷಣೆ ಇತ್ತು ಅಂದರೆ, ಸ್ನೇಹದ ಆಕರ್ಷಣೆ ಇದ್ದಾಗ ಪ್ರಶ್ನೆ ಮಾಡಿದ್ರೂ ಕೂಡ ಇದಕ್ಕೆ ಪ್ರಶ್ನೆ ಮಾಡ್ತೀವಿ ನಾವು, ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಪ್ರಶ್ನೆ ಮಾಡ್ತೀವಿ. अनुभवी हो ना, जो प्यार में खो जाते हैं तो जिससे प्यार है उसको वह जो बोलेगा उनको वह प्यार ही दिखाई देगा. ಎಲ್ಲಿ ಸ್ನೇಹ ಇದೆಯೋ, ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ಅವ್ರು ನಮ್ಮ ಮಾತು ಕೇಳ್ತಾರೆ, ನಾವು ಅವ್ರ ಮಾತು ಕೇಳ್ತೀವಿ. ಅನುಭವ ಇದೆಯಲ್ಲ ನಿಮಗೆ, ಅವ್ರು ಹೇಳಿದೆಲ್ಲ ಮಾತುಗಳು ನಮಗೆ ಪ್ರೀತಿ ಮಾತುಗಳೇ ಅನ್ನಿಸ್ತವೆ. तो सेवा का मूलाधार है स्नेह. सेवा का मूलाधार स्नेह. बाप भी सदैव बच्चों को स्नेह से याद करते हैं. ನೋಡಿ ಬಾಬಾ ನಮ್ಮನ್ನು ಹೆಂಗೆ ನೆನಪು ಮಾಡ್ತಾರೆ, ಸ್ನೇಹದಿಂದ ನೆನಪು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, स्नेह से बुलाते हैं, स्नेह से ही सर्व समस्याओं से पार कराते हैं. ಸ್ನೇಹದಿಂದನೇ ಬಾಬಾ ನಮ್ಗೆ ಕರೀತಾರೆ, ಬಚ್ಚೆ ಬಚ್ಚೆ ಮಿಠೆ ಬಚ್ಚೆ ಆ ಜಾओ ಹೇಳೋದಿಲ್ಲ ಬಾಬಾ. ಮಧುರವಾಗಿ ಸ್ನೇಹದಿಂದ ನೆನಪು ಮಾಡ್ತಾರೆ, ಕರೀತಾರೆ. ಸ್ನೇಹ ಸೇ ಬುಲಾತೆ ಹೇ, ಸ್ನೇಹ ಸೇ ಹಿ ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡ್ತಾರೆ. ತೋ ಈಶ್ವರ್ಯ ಜನ್ಮ ಕಾ, ಬ್ರಾಹ್ಮಣ ಜನ್ಮ ಕಾ ಫೌಂಡೇಶನ್ है ही स्नेह. स्नेह के फाउंडेशन वाले को कभी भी कोई मुश्किल बात नहीं लगेगी. ಸ್ನೇಹ ಫೌಂಡೇಶನ್ ಗಟ್ಟಿತ್ತು ಅಂತಂದರೆ ಬಾಬಾ ಹೇಳ್ತಾರೆ, ಕಠಿಣ ಮಾತು ಕೂಡ ಏನಾಗ್ತದೆ, ಸರಳ ಆಗ್ತದೆ. ಸ್ನೇಹಕ್ಕೆ ಕಾರಣ ಉಮಂಗ್ ಉತ್ಸಾಹ रहेಗ. ಸ್ನೇಹ ಎಲ್ಲಿ ಇರ್ತದೋ ಅಲ್ಲೇ ಉಮಂಗ್ ಉತ್ಸಾಹ ಇರ್ತದೆ. जो भी श्रीमत बाप की है हमें करना ही है. ಬಾಬಾ ಏನು ಶ್ರೀಮತ ಕೊಟ್ಟಿದ್ದಾರೋ ಅದು ನಾವು ಮಾಡಲೇಬೇಕು. ದೇಖೆಂಗೆ ಕರೆಂಗೆ ಯಹ ಸ್ನೇಹಿ ಕಿ ಲಕ್ಷಣ ನಹಿ. ನೋಡು ನೇಡ್ರಿ, ಮಾಡು ನೇಡ್ರಿ, ಇವು ಸ್ನೇಹದ ಲಕ್ಷಣ ಅಲ್ಲ ಅಂತಾರೆ ಬಾಬಾ. बाबा ने मेरे प्रति कहा है और मुझे करना ही है. ಬಾಬಾ ನನಗೆ ಹೇಳ್ಯಾರ, ಎದಕ್ಕೆ ಹೇಳ್ಯಾರ, ನನ್ನ ಒಳ್ಳೆಯದಕ್ಕೆ ಹೇಳ್ಯಾರ ಅಂತಂದರೆ ನಾನು ಮಾಡಲೇಬೇಕು ಅಂತ. ಬಾಬಾ ಹೇಳ್ತಾರೆ, ಯಹ ಹೈ ಸ್ನೇಹಿ ಆಶಿಕ್ ಆತ್ಮಾओं की ಸ್ಥಿತಿ. ಆಶಿಕ್ ನಾವೆಲ್ಲ ಯಾರು, ಪ್ರಿಯತಮೆಯರು ಅಂತ ಹೇಳ್ತಾರೆ ಬಾಬಾ. ಸದಾ ಬಾಪ್ ಅವ್ರ ಮೇ ತೀಸ್ರಾ ನ ಕೋಯಿ. ನಾನು ನನ್ನ ತಂದೆ ನಡುವೆ ಯಾರು ಬರೋಂಗಿಲ್ಲ. ಲೌಕಿಕದಲ್ಲಿ ನೋಡಿದ್ರಲ್ಲ, 20 ವರ್ಷ ತಂದೆ ತಾಯಿ ಏನು ಮಾಡಿರ್ತಾರೆ, ಜೋಪಾನ ಮಾಡಿರ್ತಾರೆ. ಏನೆಲ್ಲ ತ್ಯಾಗ ಮಾಡಿ ತಂದೆ ತಾಯಿ ಮಕ್ಕಳನ್ನು ಜೋಪಾನ ಮಾಡಿರ್ತಾರೆ. ಒಂದು ಸಲ ಅವರು ಸ್ನೇಹ ಅಥವಾ ಪ್ರೇಮದಲ್ಲಿ ಬಿದ್ದರು ಅಂದರೆ ಯಾರ ಮಾತು ಕೇಳ್ತಾರ್ರಿ ಅವರು? ಯಾಕೆ? ಸ್ನೇಹ. ಅದು ಸ್ನೇಹದ ಸೆಳೆತನೇ ಹಂಗದು, ಜಾದು ಮಾಡಿಬಿಡ್ತಿತ್ತು. ಅದು ಲೌಕಿಕ. ಅದು
ಇಲ್ಲಿನೂ ಏನದ ಬಾಬನ ಜೊತೆ ಏನಿರ್ಬೇಕಂತಾರೆ, ಸ್ನೇಹ ಇರಬೇಕು. ಸ್ನೇಹ ಇತ್ತು ಅಂತಂದರೆ ನಾವು ನಂಬರ್ 1 ಆಗೋಕ್ಕೆ ಮೆಹನತ್ತೇ ಇಲ್ಲ ಅಂತಾರೆ ಬಾಬಾ. ಲೌಕಿಕದಲ್ಲಿನೂ ಕೂಡ ಯಾರು ನಡು ಬಂದ್ರೆ ನೋಡಿರಲಿಲ್ಲ ಹೆಂಗೆ ಮಾಡ್ತಾರೋ, ಅವ್ರಿಬ್ಬರು ನಡ್ಬೇಕು ಯಾರು ಹೋಗಬೇಕು, ಏನೇನೋ ಆಗ್ಲಿಗತ್ತಾವೆ, ಹೊಡೆದಾಟ ಬಡ್ದಾಟ ಎಲ್ಲ ಆಗ್ತವೆ. ಯಾಕಂದ್ರೆ ಅಷ್ಟು ಸ್ನೇಹ ಪ್ರೀತಿ. ಅದು ಇಲ್ಲಿ ತಿರುಗಿದ್ರೆ ಅದನ್ನೇ ಈ ಕಡೆ ತಿರ್ಗಿಸ್ಕೋಬೇಕೀಗ, ಪರಮಾತ್ಮನ ಕಡೆ ತಿರ್ಗಿಸ್ಕೋಬೇಕು ಹೇಳ್ತಾರೆ ಬಾಬಾ. ಯಹ ಹೇ ಸ್ನೇಹಿ ಆಶಿಕ್ ಆತ್ಮಾओं की ಸ್ಥಿತಿ. ಸ್ನೇಹಿ ಹಲ್ಚಲ್ ವಾಲೆ ನಹಿ ಹೋಂಗೆ. ಅವರೆಂದೂ ಹಲ್ಚಲಲ್ಲಿ ಬರೋದಿಲ್ಲ, ಗಟ್ಟಿಯಾಗಿಬಿಟ್ಟಿರ್ತಾರೆ. ಸ್ನೇಹಿ ಹಲ್ಚಲ್ ವಾಲೆ ನಹಿ ಹೋಂಗೆ, सदा बाप और मैं तीसरा न कोई. जैसे बाप बड़े थे बड़ा है, वैसे स्नेही आत्माएं भी सदा बड़ी दिल वाली होती है. ಬಾಬಾ ದೊಡ್ಡ ತಂದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ತಂದೆಯ ಸ್ನೇಹಿ ಮಕ್ಕಳು ಕೂಡ ಯಾವಾಗಲೂ ಅವರ ಹೃದಯನೂ ಕೂಡ ಏನಿರ್ತದೆ, ದೊಡ್ಡದಿರ್ತದೆ ಮನಸ್ಸು. ಛೋಟಿ ದಿಲ್ ವಾಲೆ ಥೋಡಿ ಥೋಡಿ ಬಾತ್ ಮೇ ಮೂಂಝೇಂಗೆ. ಸಣ್ಣ ಮನಸ್ಸಿದ್ದವ್ರು ಏನು ಮಾಡ್ತಾರೆ, ಎಷ್ಟೆಷ್ಟು ಮಾತಿಗೆ ಸಂಶಯ ಪಟ್ಕೊಳ್ಳೋದು, ಶಟ್ಕೊಳ್ಳೋದು, ಏನೇನೋ ಮಾತಾಡೋದು ಮಾಡ್ತಾರೆ. ಛೋಟಿ ಬಾತ್ ಭೀ ಬಡಿ ಹೋ ಜಾಯೇಗಿ. ಅದು ಸಣ್ಣ ಮಾತೆ ಮುಂದೆ ಏನಾಗ್ತದೆ, ಭಾಳ ದೊಡ್ಡದಾಗಿಬಿಡ್ತದೆ. ಬಡಿ ದಿಲ್ ವಾಲೋಂ ಕೆ ಲಿಯೆ ಬಡಿ ಬಾತ್ ಛೋಟಿ ಹೋ ಜಾಯೇಗಿ. ದೊಡ್ಡ ಮನಸ್ಸಿದ್ದವ್ರಿಗೆ ದೊಡ್ಡ ಮಾತನೇ ಏನಾಗ್ಬಿಡ್ತದೆ, ಆಯ್ತು ಬಿಡ್ರಿ, ಹೋಗ್ಲಿ ಬಿಡ್ರಿ, ಮುಗೀತು ಬಿಡ್ರಿ ಅಂತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಡಬಲ್ ವಿದೇಶಿ ಸಬ್ ಬಡಿ ದಿಲ್ ವಾಲೆ ಹೋ. ನೀವು ವಿದೇಶಿ ಆತ್ಮಗಳು ಏನಿದ್ದೀರಾ, ದೊಡ್ಡ ಮನಸ್ಸವ್ರು ಇದ್ದೀರಾ. ಬಾಪ್ ದಾದಾ ಸಭಿ ಡಬಲ್ ವಿದೇಶಿ ಬಚ್ಚೋं को देख खुश होते हैं. कितना दूर दूर से परवाने क्षमा के ऊपर फिदा होने पहुंच जाते हैं. पक्के परवाने हैं. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಏನಾಗಿದ್ದೀರಿ, ಪರ್ವಾನೆ. ಪರ್ವಾನೆ ಅಂದರೆ ದೀಪದ ಹುಳುಗಳು ಬಂದು ಏನು ಮಾಡ್ತವೆ, ದೀಪಕ್ಕೆ ಏನಾಗ್ತವೆ, ಸರೆಂಡರ್ ಆಗ್ತವೆ, ಸಮರ್ಪಿತ ಆಗ್ತವೆ. ಬಾಬಾ ಹೇಳ್ತಾರೆ, ವರದಾನ ಕೊಡ್ತಿದ್ದಾರೆ ಬಾಬಾ. ಸದಾ ಅಮರ್ ಭವಕಿ ವರದಾನಿ ಆತ್ಮಾಯೇ ಹೇ, ಐಸಾ ಅನುಭವ ಕರ್ತೆ ಹೋ. ನಾವೆಲ್ಲ ಏನು ವರದಾನಿ ಆತ್ಮಗಳು ಅಂತ ಅನುಭವ ಮಾಡ್ತೀರೇನೋ. ಸದಾ ವರದಾನೋं से पलते हुए आगे बढ़ रहे हो ना. ನಾವು ಹೆಂಗೆ ಮುಂದೆ ಹೋಗ್ತಾ ಇದ್ದೀವಿ, ಬಾಬಾನ ವರದಾನಗಳ ಪಾಲನೆಯಲ್ಲಿದ್ದೀವಿ ನಾವು. ಅದರಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವ. ನಮ್ಮ ವೈಯಕ್ತಿಕ ಪರಿಶ್ರಮದಿಂದ ಮುಂದೆ ಹೋಗ್ತಿಲ್ಲ ನಾವು. ಬಾಬಾ ನಮಗೇನು ಮಾಡಿದ್ದಾರೆ, ವರದಾನ ಕೊಟ್ಟಿದ್ದಾರೆ. ಏನು, ವಿಜಯೀ ಭವ, ಅಮರ್ ಭವ. जिनका बाप से अटूट स्नेह है वह अमर भव. ಯಾರು ಪರಮಾತ್ಮನ ಹಿಂದೆ ಬಿದ್ದಾರೋ, ಎಷ್ಟು ಜನ ಪರಮಾತ್ಮನ ಹಿಂದೆ ಬಿದ್ದಿದ್ದಾರೋ ಇವತ್ತು ಅವ್ರ ಹೆಸರೇನಿದಾವೆ, ಪ್ರಸಿದ್ಧಿ ಇದ್ದಾವೆ. ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಯಾಕೆ ಪ್ರಸಿದ್ಧಿ, ಏನಂದ್ಬಿಟ್ರು ಅವ್ರಿಗೆ, ನಡೆದಾಡುವ ದೇವರು ಅಂದ್ಬಿಟ್ರು. ಯಾಕೆ ಅವರು 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 ಬಾಬಾನ ಹಿಂದೆ ಬಿದ್ದಿದ್ರು ಅಂತ ಶ್ರೇಷ್ಠ ಆದರು, ಅಮರ್ಭವ ಆದರು. ಸದಾ ಬೇಫಿಕರ್ ಬಾದಶಾಹ ಹೇ. ಅವ್ರು ಯಾವುದ್ರ ಬಗ್ಗೆನೂ ಏನೋ ಚಿಂತೆ ಮಾಡೋದಿಲ್ಲ. ಕಿಸಿ ಭೀ ಕಾರ್ಯಕ್ಕೆ ನಿಮಿತ್ತ ಬಂತೆ ಭೀ ಬೇಫಿಕರ್ ಹೇನ. ಏನೇ ಮಾಡ್ತಿದ್ರು ನೀವೇನಾಗಬೇಕು, ಬೇಫಿಕರ್. ಯಹಿ ವಿಶೇಷತಾ ಹೇ. ಜೈಸೆ ಬಾಪ್ ನಿಮಿತ್ತ ತೋ ಬಂತಾ ಹೇ, ಜೈಸೆ ತಂದೆಯಂತೂ ನಿಮಿತ್ತ ಆಗಿದ್ದಾರೆ, ಲೇಕಿನ್ ನಿಮಿತ್ತ ಬಂತೆ ಭೀ ನ್ಯಾರ ಹೇ. ನಿಮಿತ್ತ ಆಗಿದ್ರು ಕೂಡ ಬಾಬಾ ಏನಾಗಿದ್ದಾರೆ, ಭಿನ್ನ ಆಗಿದ್ದಾರೆ. ಇಸ್ಲಿಯೇ ಬೇಫಿಕರ್ ಹೇ. ಅದಕ್ಕೆ ಬಾಬಾ ಏನಾರು ಚಿಂತೆ ಮಾಡ್ತಾರೇನು. ಎಷ್ಟೆಲ್ಲ ಸ್ನೇಹಿ ಮಕ್ಕಳಿದ್ದೀವಿ ಬಾಬಾಗೆ, ಯಾರೆಲ್ಲ ಏನೇನೋ ಬೇಡ್ಕೊಳ್ತೀವಿ, ಏನೇನೋ ಮಾಡ್ತೀವಿ ಅಂದರೂ ಏನಿದ್ದಾರೆ, ಬಾಬಾ ನಿಶ್ಚಿಂತಿದ್ದಾರೆ, ಬೇಫಿಕರ್. ಐಸೆ ಫಾಲೋ ಫಾದರ್. ಹಾಗೆ ನೀವೇನು ಮಾಡೋದೆಲ್ಲ ಮಾಡೋದು, ಅದಕ್ಕೆ ನಿಮಿತ್ತ ಆಗೋದು, ಅದರ ನಿಶ್ಚಿಂತ ಆಗೋದು, ಭಿನ್ನ ಆಗಬೇಕು ಅಂತಾರೆ ಬಾಬಾ. ऐसे ಫಾಲೋ ಫಾದರ್ ಸದಾ ಸ್ನೇಹ ಕಿ ಸೇಫ್ಟಿ ಸೆ ಆಗೆ ಬಡ್ತೆ ಚಲೋ. ಬಾಬಾ ಹೇಳ್ತಾರೆ, ಪರಮಾತ್ಮನ ಸ್ನೇಹದ ಸುರಕ್ಷತೆಯಲ್ಲಿ ಇದ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾರೆ ಬಾಬಾ. ಸ್ನೇಹಕ್ಕೆ ಆಧಾರ ಪರ್ ಬಾಪ್ ಸದಾ ಸೇಫ್ ಕರ್ ಆಗೆ ಉಡಾಕ್ಕೆ
ಲೇ ಜಾ ರಹಾ ಹೇ. ಬಾಬಾನ ಮೇಲೆ ನಮಗೆ ಸ್ನೇಹ ಇರುವ ಆಧಾರವಾಗಿ ಬಾಬಾ ಏನು ಮಾಡ್ತಾರೆ, ಯಾವಾಗಲೂ ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾರೆ ಮತ್ತು ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಹ ಭೀ ಅಟಲ್ ನಿಶ್ಚಯ ಹೇನಾ, ಬಾಬಾ ಕರ್ಕೊಂಡು ಹೋಗೇ ಹೋಗ್ತಾರೆ ಅನ್ನೋ ನಿಶ್ಚಯ ಇದೆಯಲ್ಲ. ಸ್ನೇಹ ಕಾ ರೂಹಾನಿ ಸಂಬಂಧ ಜುಟ್ ಗಯಾ, ಇಸಿ ರೂಹಾನಿ ಸಂಬಂಧ ಸೆ ಕಿತನಾ ಏಕ್ ದೋ ಕೆ ಪ್ರಿಯ ಹೋ ಗಯೆ. ಬಾಬಾ ಹೇಳ್ತಾರೆ, ಈ ಆತ್ಮಿಕ ಸಂಬಂಧದಿಂದ ನೀವೆಷ್ಟು ಏನಾಗಿದ್ದೀರಾ, ಪ್ರೀತಿಯಿಂದ प्रिय ಆಗಿದ್ದೀರಾ ಅಂತಾರೆ बाबा. बाप दादा ने माताओं को एक शब्द की बहुत सहज बात बताई है. बाप दादा ಮಾತೆಯರಿಗೆ ಒಂದು ಶಬ್ದವನ್ನು ಸಹಜವನ್ನಾಗಿ ಹೇಳಿದ್ದಾರೆ. ಏನು? ಏಕ್ ಶಬ್ದ ಯಾದ್ ಕರೋ. ಒಂದು ಶಬ್ದ ಏನಾಗಿದೆ, ನೆನಪು ಮಾಡಿ. ಏನು? ಮೇರಾ ಬಾಬಾ, ಬಸ್ ಇಷ್ಟೇ ನೆನಪು ಮಾಡ್ರಿ ಸಾಕು ಅಂತಾರೆ ಬಾಬಾ. ಮೇರಾ ಬಾಬಾ ಕಹಾ ಅವ್ರ ಸಬ್ ಖಜಾನೆ ಮಿಲೆ. ನನ್ನ ತಂದೆ ಅಂತ ಹೇಳಿಬಿಡಿ, ಬಾಬಾನ ಖಜಾನೆ ಎಲ್ಲ ನಮಗೆ ಸಿಕ್ಬಿಡ್ತದೆ. ಯಹ ಬಾಬಾ ಶಬ್ದ ಕಿ ಚಾಬಿ ಹೈ ಖಜಾನೋ ಕಿ. ಖಜಾನೆಯ ಚಾವಿ ಯಾವುದು? ಮೇರಾ ಬಾಬಾ. ಮಾತಾओं को ಚಾಬಿಯಾ ಸಂಭಾಲನಾ ಅಚ್ಚಾ ಆತಾ ಹೇನಾ. ಹಿಂದೆಲ್ಲ ಚಾವಿ ಏನು ಮಾಡಿ ಇಟ್ಕೊತಿದ್ರು, ಕೊಳ್ಳಾಗಿ ಇದಕ್ಕೆ ಕಟ್ಕೊತಿದ್ರು ಚಾವಿ, ಎಲ್ಲರೂ ಕಳೆದು ಹೋಗ್ತದೆ ಅಂಥೇಳಿ ದಾರಕ್ಕೆ, ಲಿಂಗದ ದಾರಕ್ಕೆ ಕಟ್ಕೊತಿದ್ರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಚಾವಿ ಅಂತೂ ಜೋಪಾನ ಮಾಡೋಕ್ಕೆ ಬರುತ್ತೆ ಮಾತೆಯರಿಗೆ. ಬಾಬಾ ಹೇಳ್ತಾರೆ, तो बाप दादा ने भी चाबी दी है, जो खजाना चाहे वह मिल सकता है. ಬಾಬಾ ನಿಮಗೆ ಚಾವಿ ಕೊಟ್ಬಿಟ್ಟಿದ್ದಾರೆ. ಏನು? ಮೇರಾ ಬಾಬಾ. ಯಾವಾಗ ಬೇಕೋ ಆವಾಗ ನೀವೇನು ಮಾಡ್ಬೋದು, ಖಜಾನೆನ ತಗೊಳ್ಬೋದು. ಏಕ್ ಖಜಾನೆ ಕಿ ಚಾವಿ ನಹಿ ಹೇ, ಒಂದೇ ಖಜಾನೆ ಚಾವಿ ಕೊಟ್ಟಿಲ್ಲ. ಸಭೀ ಖಜಾನೋं की चाबी है. बस बाबा बाबा कहते रहो तो अभी भी बालक सो मालिक और भविष्य में भी मालिक. ಈಗೇನಾಗಿದ್ದೀವಿ? ಬಾಲಕ್. ಭವಿಷ್ಯದಲ್ಲಿ ಏನಾಗ್ತೀವಿ? ಮಾಲಿಕ್ ಆಗಿಬಿಡ್ತೀವಿ. ಸದಾ ಇಸಿ ಖುಷಿ ಮೇ ನಾಚ್ತೇ ರಹೋ. ಯಾವಾಗಲೂ ಇದೇ ಖುಷಿನಲ್ಲಿ ಡ್ಯಾನ್ಸ್ ಮಾಡಿ. ಅಚ್ಛಾ, ಓಂ ಶಾಂತಿ.